ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತು ಉಪ್ಪಲ್ಲಿ ಹಾಕಿಟ್ಟ ಕಣಿಲೆಂದು ಗಸಿ ಮಾಡಿ ತೋರಿಸ್ತಾ ಇದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡೋ. ಸ್ನೇಹಿತರೆ, ತವರು ಮನೆಯಿಂದ ಬಂದಿದೆ ಪಾರ್ಸೆಲ್. ಎಂತ ಉಂಟು ನೋಡುವ. ಎಂತ ನೋಡು, ಹೇಗೆ ಕಟ್ಟಿದ್ದಾರೆ ನೋಡಿದನ್ನು. ಯಬ್ಬಾ, ಏನಿರಬಹುದು? ಬರೀ ಹಗ್ಗದಲ್ಲಿ ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಮೊಟ್ಟೆ ತವರು ಮನೆಯಿಂದ ಮೊಟ್ಟೆ ಬಂದಿದೆ ಪಾರ್ಸೆಲ್. 6 ಕೋಳಿ ಉಂಟಂತೆ ಮೊಟ್ಟೆ ಇಡುದು. 4 ಎಷ್ಟು ಇರಬೇಕು. ಹಾಗೆ ಡೈಲಿ ಮೊಟ್ಟೆ ಇಡ್ತಂತೆ ಅಂತೆ. ಹಾಗೆ ನಂಗೆ ಅಣ್ಣ ಪುತ್ತೂರಿಗೆ ಬರುವನಿದ್ದ. ಹಾಗೆ ಅಣ್ಣನ ಹತ್ರ ಅಮ್ಮ ಕಳಿಸಿಕೊಟ್ಟಿದ್ದಾರೆ. ನೋಡಿ ಎಲ್ಲ ಹೇಗೆ ಪ್ಯಾಕ್ ಮಾಡಿದ್ದಾರೆ ನೋಡಿ ಎಲ್ಲ. ಇನ್ನೊಂದು ಪಾರ್ಸೆಲ್ ಉಂಟು ನೋಡುವ. ಇದ್ರಲ್ಲಿ ಏನಿದೆ ನೋಡ. ಗೇರು ಬೀಜ ನೋಡಿ, ನಮ್ಮ ಮನೇಲಿ ಆಗ್ತದೆ. ಅದನ್ನು ಗೇರು ಬೀಜವನ್ನು ಹೊಡೆದು ಹೀಗೆ ಬೀಜ ಬೆಂಡು ಮಾಡಿ ಕೊಟ್ಟು ಕಳಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಉಂಟು ನೋಡಿ. ವಾವ್, ಸೂಪರ್. ಇದೆಂತ ನೋಡ, ಇದೆಂತ? ಓ, ಕಣಿಲೆ ಕೊಳಿ, ಕಣಿಲೆ ಎಳೆ ಬಿದಿರಿನ ಹೀಗೆ ಮಾಡಿದ್ದಾರೆ ನೋಡಿ. ಸ್ಲೈಸ್ ಮಾಡಿ ಉಪ್ಪಲ್ಲಿ ಹಾಕಿಟ್ಟಿದ್ದಾರೆ. ಇದು ಉಪ್ಪಲ್ಲಿ ಹಾಕಿದ ಕಣಿಲೆ. ಇದಕ್ಕೆ ಹೆಸರು, ಮೊಳಕೆ ಬರಿಸಿದ್ದು, ಕಟ್ಲೆ, ಹಲಸಿನ ಬೀಜ ಎಲ್ಲ ಹಾಕಿ ಸಾಂಬಾರು ಮಾಡಬೇಕು. ತುಂಬಾನೇ ಟೇಸ್ಟ್ ಆಗ್ತದೆ. ಕೋಳಿ ಮೊಟ್ಟೆ ಈಗ ಸ್ವಲ್ಪ ಚಿಕ್ಕದಾಗ್ತದೆ. ಅಮೆಝಾನ್ ಅಲ್ಲಿ ಸಹ ಇಷ್ಟೊಂದು ಪ್ರೊಟೆಕ್ಷನ್ ಇರ್ಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಪ್ಯಾಕಿಂಗ್ ನಮ್ಮ ಮಮ್ಮಿಯನ್ನು ಕಳಿಸ್ಬೇಕು. ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾರೆ. ಸ್ನೇಹಿತರೆ, ನಾನು ಮೊಟ್ಟೆಯನ್ನು ಫ್ರಿಜ್ಜಲ್ಲಿ ಇಟ್ಟಿಗೆ ಯಾವ ರೀತಿ ಸ್ಟೋರ್ ಮಾಡ್ತೇನೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಈಗ ಮೊಟ್ಟೆಯನ್ನೆಲ್ಲ ನೀರಲ್ಲಿ ಒಂದು 5 ನಿಮಿಷ ನೆನೆ ಹಾಕಿದ್ದೇನೆ. ಆನಂತರ ನೋಡಿ, ಇಲ್ಲಿ ಕೊಳೆ ಎಲ್ಲ ಉಂಟಲ್ಲ, ಹೀಗೆ ಫ್ರಿಜ್ಜಲ್ಲಿ ಇಟ್ಟರೆ ಯಾಕೋ ಅಷ್ಟೊಂದು ಒಳ್ಳೇದು ಅಂತ ಅನಿಸೋದಿಲ್ಲ ನನಗೆ. ಹಾಗೆ ಇದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಿದೆ ನೋಡಿ. ನೀರಲ್ಲಿ ಹಾಕಿದ ತಕ್ಷಣ ಹೀಗೆ ಚೆನ್ನಾಗಿ ತೊಳ್ಕೊಳ್ಬೇಕು. ಮೊಟ್ಟೆಯನ್ನೆಲ್ಲ ತೊಳ್ಕೊಂಡಾಯ್ತು. ಆನಂತರ ನೋಡಿ, ಹೀಗೆ ಹೋಲ್ ಇರುವ ಈ ಬಾಸ್ಕೆಟ್ಗೆ ಹಾಕೊಂಡಿದ್ದೇನೆ. ಅಂದರೆ ನಮಗೆ ನೀರಲ್ಲಿ ಇದರಲ್ಲಿ ಇಳಿದು ಹೋಗ್ತದೆ. ಒಂದು 10 ನಿಮಿಷಕ್ಕೆ ಈ ಮೊಟ್ಟೆ ಎಲ್ಲ ಡ್ರೈ ಆಗ್ತದೆ. ಆನಂತರ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ. ನೀವು ಕೂಡ ಇದು ನಿಮಗೆ ಇಷ್ಟ ಅಂತ ಅನಿಸಿದರೆ ನೀವು ಕೂಡ ಇದೇ ರೀತಿ ಮಾಡಿ. ಅಂದರೆ ನಮಗೆ ನಾವೊಂದು ಮೊಟ್ಟೆಯನ್ನು ಸ್ಟೋರ್ ಮಾಡುವ ಕ್ರಮ ಕೂಡ ನಮಗೊಂದು ಹೈಜೆನಿಕ್ ಆಗಿರ್ತದೆ. ಅಂದರೆ ಇಲ್ಲಾಂದರೆ ಫ್ರಿಜ್ಜಲ್ಲಿ ಸೀದಾ ಡೈರೆಕ್ಟ್ ನಾವು ಇಟ್ಟರೆ ಅದರಲ್ಲಿ ತುಂಬ ವೇಸ್ಟ್ ಅದು ಇದು ಏನೆಲ್ಲ ಗಲೀಜು ಅಂಟಿಕೊಂಡಿರ್ತದೆ. ಅದ ಕಾರಣ ಹೀಗೆ ಕ್ಲೀನ್ ಮಾಡಿ ಇಟ್ಕೊಳ್ಳೋದೆ, ನನಗೆ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡೋದೇ ಒಂದು ಅಭಿಪ್ರಾಯ ಅಂತ ಅನಿಸ್ತು. ಇದು ನೋಡಿ ಸ್ನೇಹಿತರೆ, ಉಪ್ಪಲ್ಲಿ ಹಾಕಿದ ಕಣಿಲೆ. ಉಪ್ಪಲ್ಲಿ ಹಾಕಿದ ಕಣಿಲೆ ಅಂದರೆ ನಮಗೆ ಸೀಸನ್ ಅಂದರೆ ಜೂನ್ ಲಾಸ್ಟ್, ಜುಲೈ ಫಸ್ಟ್, ಆವಾಗ ನಮಗೆ ಮಳೆಗಾಲ ಸ್ಟಾರ್ಟ್ ಆಗಿರ್ತದಲ್ಲ, ಅಷ್ಟೊತ್ತಿಗೆ ನಮ್ಗೆ ಇದು
ಬಿದಿರಿಂದ ಮೊಳಕೆ ಹೊಡೆದು ಬಂದಿರ್ತದೆ, ಅಂದರೆ ಸಣ್ಣ ಸಣ್ಣ ಎಳೆ ಬಿದಿರನ್ನು ಹೀಗೆ ಸ್ಲೈಸ್ ಮಾಡಿ ಇಟ್ಟುಕೊಂಡಿದ್ದಾರೆ. ಸ್ಲೈಸ್ ಮಾಡಿಕೊಳ್ಬೋದು ಅಥವಾ ಕೊಚ್ಚಿಕೊಳ್ಬೋದು. ಇಲ್ಲಿ ಅಮ್ಮ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನು ಉಪ್ಪಲ್ಲಿ ಹಾಕಿಡೋದು. ಉಪ್ಪಲ್ಲಿ ಹಾಕಿಡೋದು ಅಂದರೆ ಒಂದಂತರ ಈ ಸ್ಲೈಸ್ ಮಾಡಿದ ಕಣಿಲೆ ಹಾಕಿಕೊಳ್ಬೇಕು, ಮತ್ತು ಒಂದಂತರ ಉಪ್ಪು ಹಾಕಿಕೊಳ್ಬೇಕು. ಅದೇ ರೀತಿ ಹಾಕಿಕೊಂಡು ಬರಬೇಕು. ನಾವು ಉಪ್ಪಿನಕಾಯಿ ಹಾಕ್ತೇವಲ್ಲ ಅದೇ ರೀತಿ ಹಾಕಿಕೊಂಡು ಬಂದು ಅನಂತರ ಚೆನ್ನಾಗಿ ಗಟ್ಟಿ ಬಂದ್ ಮಾಡಿ ಇಡಬೇಕು. ಅಂದರೆ ಒಳಗೆ ಗಾಳಿ, ನೀರು, ಪಸೆ ಎಂತ ಸಹ ಹೋಗಬಾರ್ದು. ಆ ರೀತಿ ಉಪ್ಪಿನಕಾಯಿಯನ್ನು ಹೇಗೆ ನಾವು ಬಂದ್ ಮಾಡಿ ಇಡ್ತೇವೆ ಹಾಗೆ ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿ ಇಟ್ಕೊಂಡ್ರೆ ಆಯಿತು. ಮತ್ತು ಸೀಸನ್ ಮುಗಿದ ನಂತರ ಇದನ್ನು ಬೇಯಿಸ್ಕೊಳ್ಬೋದು. ಈಗ ನೋಡಿ ಇದನ್ನು ನಾನು ಇನ್ನೂ ಗಸಿ ಮಾಡಿಕೊಳ್ತಿದ್ದೇನೆ. ಇದು ನೋಡಿ ಹಲಸಿನ ಬೀಜ. ಈಗ ಹಲಸಿನಕಾಯಿದು ಸೀಸನ್ ಕೂಡ ಮುಗ್ದಿದೆ. ಇದು ನಾನೊಂದು ಮೇಯಲ್ಲಿ ಇದನ್ನು ಹೀಗೆ ತೆಗೆದಿಟ್ಟಿದ್ದೆ ನಾನು. ಅಂದರೆ ಇದರ ಔಟರ್ ಕವರನ್ನು ತೆಗೆದು ನೀರಲ್ಲಿ ನೆನೆ ಹಾಕಿದ್ದೇನೆ. ನೆನೆ ಹಾಕಿದ್ದು ಯಾಕೆ ಅಂದರೆ ಇದರ ಹೊರಗಿನ ಕವರಲ್ಲಿ ನಮಗೆ ಈಸಿಯಾಗಿ ಕಲ್ಲಿಗೆ ಉಜ್ಜಿದ್ರೆ ಈಸಿಯಾಗಿ ಬರ್ತದೆ. ಕಲ್ಲಲ್ಲಿ ಹೀಗೆ ಸಿಪ್ಪೆ ತಗೊಂಡಿದ್ರೆ ಸುಮಾರು ಹೊತ್ತಾಗ್ತದೆ. ಅದಕ್ಕೆ ನಾನು ಇದನ್ನು ನೆನೆ ಹಾಕಿಟ್ಟಿದ್ದೇನೆ. ನಿನ್ನೆ ರಾತ್ರಿ ನೆನೆ ಹಾಕಿಟ್ಟಿದ್ದೇನೆ. ಇದನ್ನಿನ್ನು ಕಲ್ಲಿಗೆ ಉಜ್ಜಿ ಇದರ ಈ ಬ್ರೌನ್ ಕಲರ್ ಸಿಪ್ಪೆಯನ್ನು ತೆಕ್ಕೊಳ್ಳುವ. ನಾನು ಹಲಸಿನಕಾಯಿ ಸೀಸನ್ನಿಗೆ ಹಲಸಿನ ಹಣ್ಣಿನ ಸಪ್ತಾಹ ಅಂತ ಮಾಡಿದ್ದೆ. ಆಗ ತುಂಬ ಜನ ನನಗೆ ಕೇಳಿದರು ಹಲಸಿನ ಬೀಜವನ್ನು ಹೇಗೆ ಸ್ಟೋರ್ ಮಾಡಿ ಇಡೋದು, ಅಂದರೆ ನಮಗೆ ತುಂಬ ದಿವಸಕ್ಕೆ ಬರೋ ಸೀಸನ್ ಮುಗ್ದ ನಂತರ ನಮಗೆ ಅದನ್ನು ಪದಾರ್ಥ ಮಾಡಬೇಕು, ಆಗ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ, ಯಾವ ರೀತಿ ಕಾಪಿ ಇಡೋದು ಅಂತ ಕೇಳಿದರು. ಇದನ್ನು ನಾನು ಚೆನ್ನಾಗಿ ತೊಳಿಬೇಕು. ಹಲಸಿನ ಬೀಜವನ್ನು ಚೆನ್ನಾಗಿ ತೊಳಿಬೇಕು. ಅದರಲ್ಲಿರುವ ಸಿಹಿಯ ಅಂಶವೆಲ್ಲ ಹೋಗಬೇಕು. ಚೆನ್ನಾಗಿ ತೊಳೆದ ನಂತರ ಒಂದು ಒಣಗಿಸ್ಬೇಕು. ಒಂದು ಎರಡು ದಿವಸ ಒಣಗಿಸ್ಬೇಕು. ಅದರ ನೀರಿನ ತೇವಾಂಶ ಎಲ್ಲ ಹೋಗಬೇಕು. ಆನಂತರ ನಾನು ಇದನ್ನು ಒಂದು ಡಿಸ್ಟಂಪರ್ ಬಕೆಟಲ್ಲಿ ಹಾಕಿದ್ದೆ. ಡಿಸ್ಟಂಪರ್ ಆಯಿತಾ ನೋಡಿ, ಇದು ಡಿಸ್ಟಂಪರ್ ಬಕೆಟ್. ಇದರಲ್ಲಿ ನಾನು ಹಲಸಿನ ಬೀಜವನ್ನು ಹಾಕಿಟ್ಟಿದ್ದೆ. ನೋಡಿ ಹೀಗೆ ಮೇಲಿನ ಒಂದು ನ್ಯೂಸ್ ಪೇಪರನ್ನು ಹಾಕಿದ್ದೇನೆ. ಮತ್ತು ಇಲ್ಲಿ ಹಲಸಿನ ಬೀಜ ಉಂಟು ನೋಡಿ, ಒಂದು ಕೂಡ ಹಾಳಾಗಲಿಲ್ಲ, ಫ್ರೆಶ್ ಉಂಟು ನೋಡಿ, ಎಷ್ಟು ಚೆನ್ನಾಗಿ ಉಂಟು ನೋಡಿ. ಇದಕ್ಕೆ ನಾನು ಜುಲೈಯಲ್ಲಿ ಇದನ್ನು ನಾನು ಮೇ ಲಾಸ್ಟಿಗೆ ಹಾಕಿಟ್ಟಿದ್ದೇನೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಈಗ 5 ಪೂರ್ತಿಯಾಗಿ 6ನೇ ತಿಂಗಳಲ್ಲಿ ನೋಡಿ ಈ ಹಲಸಿನ ಬೀಜ ಒಣಗಲಿಲ್ಲ ಕೂಡ, ಏನು ಸ್ವಲ್ಪ ಸಹ ಹಾಳಾಗಲಿಲ್ಲ ನೋಡಿ, ಫ್ರೆಶ್ ಆಗಿದೆ. ಇದರ ಕೆಳಗೆ ಕೂಡ ಒಂದು ನ್ಯೂಸ್ ಪೇಪರ್ ಹಾಕಿದ್ದೇನೆ. ಅದರ ಮೇಲೆ ಹಲಸಿನ ಬೀಜ ಹಾಕಿ ಇದೊಂದು ನ್ಯೂಸ್ ಪೇಪರನ್ನು ಹೀಗೆ ಇಟ್ಟಿದ್ದೇನೆ. ಅಂದರೆ ಇಲ್ಲರೆ ನಮಗೆ ಮಾಯ್ಚರೈಸ್ ಬರ್ತದೆ. ಮತ್ತು ಹೀಗೆ ಜಸ್ಟ್ ಇಷ್ಟೇ ಮುಚ್ಚಿಟ್ಟೆ ನಾನು. ಇಷ್ಟೇ, ಟೈಟ್ ಮಾಡಲಿಕ್ಕೆ ಹೋಗಲಿಲ್ಲ, ಏನಿಲ್ಲ. ಅಂದರೆ ಸಹ ಏನಾಗಲಿಲ್ಲ. ಇನ್ನು 1-2 ತಿಂಗಳು ಇಟ್ಟರೂ ಕೂಡ ಏನು ಆಗಲಿಕ್ಕಿಲ್ಲ, ಇದು ಕೆಡಲಿಕ್ಕಿಲ್ಲ. ಇಲ್ಲದ್ರೆ ಸ್ವಲ್ಪ ಫಂಗಸ್ ಬರ್ತದೆ. ಇದು ಕ್ಲೀನಾಗಿ ಉಂಟು. ಇದು ನೋಡಿ, ಬಟ್ಟೆಗೆ ಕಲ್ಲಲ್ಲಿ ಈ ನೆನೆ ಹಾಕಿದ ಹಲಸಿನ ಬೀಜನ ಉಜ್ಜಿಕೊಳ್ತಿದ್ದೇನೆ. ಒಂದೊಂದು ಉಜ್ಜಬೇಕು ಅಂತಿಲ್ಲ, ಹೀಗೆ ಎಲ್ಲ ಒಂದು 4-5 ಇಟ್ಕೊಂಡು ಹೀಗೆ ಉಜ್ಜಿದ್ರೆ ಆಯಿತು. ಹೀಗೆ ತಿರುಗಿಸಿ ಉಜ್ಜಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಬೇಗ ಹೋಗ್ತಾನೆ ನೋಡಿ. 1-2 ಸಲ ಹೀಗೆ ಗಟ್ಟಿ ಮಾಡಿ ಉಜ್ಜಿದ್ರೆ ಆಯಿತು, ಚೆನ್ನಾಗಿ ಹೋಗ್ತಾನೆ ನೋಡಿ. ಮತ್ತು ಎಲ್ಲಾರು ಒಂದೊಂದು ಹೋಗೋದಿದ್ರೆ ಹೀಗೆ ಒಂದೊಂದು ಉಜ್ಜಿಕೊಂಡ್ರೆ ಆಯಿತು. ಈ ರೀತಿ ತಗೊಂಡಿದ್ದೇನೆ. ಸ್ವಲ್ಪ ಅರೆ ತಗೊಂಡಿದ್ದೇನೆ. ಪೂರ್ತಿ ತಗೊಳ್ಬೋದು, ತೊಂದರೆ ಇಲ್ಲ. ಇಷ್ಟು ತಗೊಂಡ್ರೆ ಸಾಕಾಗ್ತದೆ ನೋಡಿ. ಎಲ್ಲ ಕೂಡ ಇದೇ ರೀತಿ ಆಗಿದೆ ನೋಡಿ. ಎಲ್ಲ ಒಂದು 2 ಭಾಗ ಮಾಡಿಕೊಂಡ್ರೆ ಸಾಕು. ಇನ್ನು ನಾವು ಕಣಿಲೆಯನ್ನು ಬೇಯಿಸಿಕೊಳ್ಳುವ. ಉಪ್ಪಲ್ಲಿ ಹಾಕಿಟ್ಟ ಕಣಿಲೆಯನ್ನು ನಾನು ಹಿಂದಿನ ದಿನ ರಾತ್ರಿಯೇ ನೀರಲ್ಲಿ ನೆನೆ ಹಾಕಿದ್ದೇನೆ. 2-3 ಸಲ ಚೆನ್ನಾಗಿ ತೊಳೆದು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಕಣಿಲೆಯನ್ನು ಕೂಡ ಅದರಲ್ಲಿ ಹಾಕಿ ನೆನೆ ಹಾಕಿದ್ದೇನೆ. ಅಂದರೆ ಅದರ ಉಪ್ಪಿನ ಅಂಶ ಎಲ್ಲ ಹೋಗಬೇಕು. ಹಾಗಾಗಿ ನಾವು ತುಂಬ ನೀರಲ್ಲಿ ಇದನ್ನು ನೆನೆ ಹಾಕಬೇಕು. ಹಾಗೆ ಮರುದಿವಸ ಬೆಳಿಗ್ಗೆ ಕೂಡ ಅಷ್ಟೇ 2-3 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ಅಂದರೆ ಉಪ್ಪಿನ ಅಂಶ ಎಲ್ಲ ಇದರಿಂದ ನಾವು ತೆಕ್ಕೊಳ್ಬೇಕು. ಮತ್ತೆ ನಾವು ಇದನ್ನು ಏನಾದರೂ ಸಾಂಬಾರು, ಪಲ್ಯ ಏನಾದರೂ ಮಾಡುವಾಗ ಉಪಯೋಗಿಸ್ಕೊಳ್ಬೇಕು. ಹಾಗೆ 1/4 ಗಂಟೆ ಬಿಟ್ಟು ಚೆನ್ನಾಗಿ ತೊಳಿಬೇಕು, ನೀರು ಹಾಕಿ ಇಡಬೇಕು. ಅಂದರೆ ಕಣಿಲೆಯಿದ್ದ ಉಪ್ಪಿನ ಅಂಶವನ್ನೆಲ್ಲ ಆ ರೀತಿ ತಗೊಳ್ಬೋದು. ಇದಕ್ಕೆ ನಾನು ಕಟ್ ಮಾಡಿದ ಹಲಸಿನ ಬೀಜವನ್ನು ಕೂಡ ಹಾಕಿದೆ. ಮತ್ತು ಇನ್ನು ಕಣಿಲೆ ಮುಳುಗುವಷ್ಟು ಇಷ್ಟು ಹಾಕಿದರೆ ಸಾಕು. ನಾನು ಇದನ್ನು ಸ್ವಲ್ಪ ಗಸಿ ಮಾಡ್ತಾ ಇದ್ದೇನೆ, ಜಾಸ್ತಿ ನೀರು ಬೇಡ. ಇದನ್ನು ಇನ್ನು ಬೇಯಿಸ್ಕೊಡುವ. ಒಂದು 3 ವಿಶಿಲು ಹಾಕುವ ತನಕ ಬೇಯಿಸ್ಕೊಂಡ್ರೆ ಆಯಿತು. ಕಣಿಲೆ ಗಸಿಗೆ ಏನೆಲ್ಲ ಸಾಮಾನು ತಗೊಂಡಿದ್ದೇನೆ ಅಂದರೆ ತೆಂಗಿನಕಾಯಿ, ಮೆಣಸು, ಸಾಂಬಾರು ಪೌಡ್ರು, ಇದು ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರು, ಹುಳಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ ಎಲ್ಲನ್ನು ರುಬ್ಬಿಕೊಡುವ. ಈಗಲೇ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಒಮ್ಮೆ ಇದನ್ನೊಮ್ಮೆ ಚೆನ್ನಾಗಿ ಮಗ್ಚಿಕೊಳ್ಳುವ. ಸ್ವಲ್ಪ ಅರಶಿನ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ. ಒಂದು 5 ನಿಮಿಷ ಬಿಟ್ಟು ರುಬ್ಬಿಟ್ಟ ಮಸಾಲೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ನಮ್ಮ ಕಣಿಲೆ ಗಸಿ ಚೆನ್ನಾಗಿ ಕುದೀತಾ ಉಂಟು. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ನೀರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಬೇವು ಸೊಪ್ಪು
ಹಾಕಿ ಒಂದು ಒಗ್ಗರಣೆ ಕೂಡ ಕೊಡ್ತಾ ಇದ್ದೇನೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ. ನೋಡಿ ಸ್ನೇಹಿತರೆ, ನಮ್ಮ ಕಣಿಲೆ ಗಸಿ ರೆಡಿಯಾಗಿದೆ. ಇದು ನಮಗೆ ಅನ್ನದ ಜೊತೆ ತಿನ್ನಲಿಕ್ಕೆಲ್ಲ ತುಂಬಾ ಒಳ್ಳೆಯದಾಗ್ತದೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ನಾವೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ.